ಗುರುಪುರ, ಇದ್ಮ, ಉಲೈಬೆಟ್ಟು ಇಲ್ಲಿ ಅಕ್ರಮ ಮರಳುಗಾರಿಕೆ ನಡೀತದಂತೇಳಿ ಲಾಸ್ಟ್ ಟೈಮ್ ತಿಳಿಸಿದ್ದೆ. ಗಣಿ ಇಲಾಖೆಯವರು ರೈಡ್ ಮಾಡಿದ್ರು, ಒಂದು 5 ದೋಣಿಗಳನ್ನು ಹಿಡಿದ್ರು. ಈಗ ಮತ್ತೆ ಅಲ್ಲಿ ಸ್ಟಾರ್ಟ್ ಆಗಿದೆ. ಬಚ್ಪೆ ಪೊಲೀಸರು ಸಂಪೂರ್ಣ ವೈಫಲ್ಯ ಆಗಿದ್ದಾರೆ. ಸ್ಪೆಷಲ್ ಆಗಿ ಗುರುಪುರದಲ್ಲಿ ಅಂತೂ 100ಕ್ಕೂ ಅಧಿಕ ದೋಣಿಗಳು ಮತ್ತೆ ಕಾರ್ಯಾಚರಿಸುತ್ತಿದೆ. ನೈಟ್ ಬಹಳ ಧೈರ್ಯದಿಂದ ಅಧಿಕಾರಿಗಳ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಚ್ಪೆ ಪೊಲೀಸರು ಹೋಗ್ತಾ ಇಲ್ಲ. ಅಲ್ಲಿ ಏನ್ ಮಾತುಗಳು ಕೇಳಿ ಬರ್ತಿದೆ ಅಂತ ಹೇಳಿದ್ರೆ ಮೇಲಿನ ಅಧಿಕಾರಿಗಳ ಇದು ಇನ್ಫ್ಲುಯೆನ್ಸ್ ಇದೆ ಅಂತ ಕೇಳಿ ಬರ್ತಾ ಇದೆ ಮಾತುಗಳು. ಯಾಕಂತ ಹೇಳಿದ್ರೆ ಅವರು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮಗೂ ಅನುಮಾನ ಮೂಡ್ತಾ ಇದೆ. ಪೊಲೀಸ್ ಕಮಿಷನರ್ ಏನ್ ಮಾಡ್ತಿದ್ದಾರೆ ಎಂಬಂತ ಒಂದು ಅನುಮಾನ ಕೂಡ ನಮ್ಮನ್ನು ಕಾಡ್ತಾ ಇದೆ. ವಾಮಂಜೂರ್ ಪೊಲೀಸ್ನವರು ಹೋಗ್ತಾ ಇಲ್ಲ. ಅಲ್ಲಿ ಇದ್ಮ ಆಗಿರ್ಬಹುದು ಅಥವಾ ನಮ್ಮ ಉಲೈಬೆಟ್ಟು ಕಡೆ ಆಗಿರ್ಬಹುದು, ಆ ಕಡೆ ಇವರು ಗಮನ ಕೊಡ್ತಾ ಇಲ್ಲ. ಅಲ್ಲಿ ಬಚ್ಪೆ ಪೊಲೀಸರಂತೂ ಗುರುಪುರ ಕಡೆಗೆ ಹೋಗ್ತಾ ಇಲ್ಲ, ಗಣಿ ಇಲಾಖೆ ಹೋಗ್ತಾ ಇಲ್ಲ. ರಾತ್ರಿ ಮರಳು ತೆಗೆಯುವಾಗ ಇವರಿಗೆ ಭದ್ರತೆಗೆ ಅಲ್ಲಲ್ಲಿ ಜನಗಳನ್ನು ನಿಲ್ಲಿಸಿ ಅಂತ ಹೇಳಿ ಭದ್ರತೆಯನ್ನು ಹಾಕಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಸಹ ಎಲ್ಲೆಲ್ಲಿಂದ ಬಂದಂತ ಉಗ್ರನ ಹಿಡಿಲಿಕ್ಕೆ ಆಗ್ತದೆ. ನಮ್ಮ ಇಲ್ಲಿ ಅಕ್ರಮ ಮರಳು ತೆಗೆಯುವ ಬೊಗ್ರನವರನ್ನು ಹಿಡಿಲಿಕ್ಕೆ ಆಗುದಿಲ್ಲ. ಕಣ್ಣಿಗೆ ಕಾಣಿದ್ರು ಕೂಡ, ರಾತ್ರಿ ಹೊತ್ತು ನಡೀತಾ ಇದ್ರು ಕೂಡ, ಓಪನ್ ಆಗಿ ನಡೀತಾ ಇದ್ರು ಕೂಡ ನೀವು ಭ್ರಷ್ಟಾಚಾರ ಮಾಡ್ತಾ ಇಲ್ಲ, ನಿಮ್ಮ ಕಣ್ಣಿಗೆ ಅದು ಕಾಣ್ತಾ ಇಲ್ಲ. ಭ್ರಷ್ಟಾಚಾರಕ್ಕೆ ನೀವು ಸಪೋರ್ಟ್ ಮಾಡ್ತಿಲ್ಲ, ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಬಚ್ಪೆ ಪೊಲೀಸರ ಕಣ್ಣಿಗೆ ಕಾಣ್ತಾ ಇಲ್ಲ, ಗಣಿ ಇಲಾಖೆಗೆ ಗುರುಪುರ ಕಾಣ್ತಾ ಇಲ್ಲ. ರಾತ್ರಿ ಹೊತ್ತು 150ಕ್ಕೂ ಹೆಚ್ಚು ದೋಣಿಗಳು ಹೋದ್ರೆ ಸಾಮಾನ್ಯ ಜನರಿಗೆ ಕಾಣ್ತದೆ, ನಮ್ಮ ಪೊಲೀಸ್ ಕಮಿಷನರ್ಗೆ ಕಾಣ್ತಾ ಇಲ್ಲ. ಇವರು ಯಾವುದೇ ಅಕ್ರಮದಲ್ಲಿ ಭಾಗಿಯಾಗಿಲ್ಲ, ಇವರಿಗೆ ಕಾಣ್ತಾ ಇಲ್ಲ. ಬಚ್ಪೆ ಪೊಲೀಸರಿಗೆ ಕಾಣ್ತಾ ಇಲ್ಲ, ಗಣಿ ಇಲಾಖೆಗೆ ಕಾಣ್ತಾ ಇಲ್ಲ. ರೈಡ್ ಆಗ್ತದೆ, ಮತ್ತೆ ನಡೀತದೆ, ಯಾರಿಗೂ ಕಾಣ್ತಾ ಇಲ್ಲ ಅಲ್ವಾ? ವಿಡಿಯೋ ಬರಬಾರ್ದು, ವಿಡಿಯೋ ತೆಗಿಬಾರ್ದು, ವಿಡಿಯೋ ಬಂದ್ರೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಅಲ್ಲಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗದಾಗೆ ಜನಗಳನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆ ಅವರಿಗೆ. ಆ ಐಡಿಯಾ ಕೊಡುವವರು ಯಾರು? ಮಂಗಳೂರಲ್ಲಿ ಮೊದಲು ಹೇಳ್ತೇನೆ, ಓಪನ್ ಆಗಿ ಹೇಳ್ತಿದ್ದೇನೆ ಏನಂತ ಹೇಳಿದ್ರೆ, ಕಾನೂನು ಸುವ್ಯವಸ್ಥೆ ಸ್ವಲ್ಪ ಕರೆಕ್ಟ್ ಇತ್ತು. ಈ ಪೊಲೀಸ್ ಕಮಿಷನರ್ ಬಂದ ಮೇಲೆ ಇಲ್ಲಿಯ ಕಾನೂನು ವ್ಯವಸ್ಥೆ ಸಂಪೂರ್ಣ ಹೋಗಿದೆ. ಯಾಕಂತ ಹೇಳಿದ್ರೆ ಇಸ್ಪೀಟ್ ದಂಧೆಕೋರರು ಇಸ್ಪೀಟ್ ದಂಧೆಯನ್ನು ನಡೆಸ್ತಾ ಇದ್ದಾರೆ. ಕೆಲವು ಕಡೆ ನಡೆಸ್ತಾ ಇದ್ದಾರೆ. ಇಸ್ಪೀಟ್ ದಂಧೆಕೋರರು ಇಸ್ಪೀಟ್ ದಂಧೆಯನ್ನು 100% ನಡೆಸ್ತಾ ಇದ್ದಾರೆ. ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೇನೆ, ಇಸ್ಪೀಟ್ ದಂಧೆ ನಡೀತಿಲ್ಲ ಅಂದ್ರೆ ನಾನು ನನ್ನ ಅರ್ಧ ಮೀಸೆ ತೆಗಿತೇನೆ. ಕಮಿಷನರ್ ಸರ್, ನೀವು ರಿಸೈನ್ ಕೊಟ್ಟು ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ನಡೀತಿದ್ರೆ ನಾನು ತೋರಿಸ್ತೇನೆ. ಗುರುಪುರದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅಂತ ಹೇಳಿ ನಾನು ಹೇಳ್ತೇನೆ. ನಿನ್ನೆ ರಾತ್ರಿ ನಡೆದಿದೆ, ಮೊನ್ನೆ ಸಹ ನಡೀತಿದೆ, ಪ್ರತಿದಿನ ನಡೀತಿದೆ. ನಡೆಯುತ್ತಾ ಇಲ್ಲದಿದೆ ನಾನು ನನ್ನ ಅರ್ಧ ಮೀಸೆ ತೆಗಿತೇನೆ. ನೀವು ರಿಸೈನ್ ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಗಣಿ ಇಲಾಖೆ ರಿಸೈನ್ ಕೊಡ್ಲಿಕ್ಕೆ ರೆಡಿ ಇದೆಯಾ? ಇಂಥ ದಂಧೆಕೋರರಿಗೆ ಭದ್ರತೆಯನ್ನು ವ್ಯವಸ್ಥೆ ಮಾಡಿ ಭದ್ರತೆಯಲ್ಲಿ ನಿಲ್ಲಿಸಿ ಅಂತ ಹೇಳುವವರು ಯಾರು? ಮಂಗಳೂರಿಗೆ ಒಬ್ಬ ಒಳ್ಳೆ ಪೊಲೀಸ್ ಕಮಿಷನರ್ ಅವಶ್ಯಕತೆ 100% ಇದ್ದೇ ಇದೆ. ಇವರು ಯಾವಾಗ ಮಂಗಳೂರಿಗೆ ಎಂಟ್ರಿ ಆದ್ರ ಇಲ್ಲಿ ಮಸಾಜ್ ಪಾರ್ಲರ್ಗಳು, ಅಕ್ರಮ ಮಸಾಜ್ ಪಾರ್ಲರ್ಗಳು ಬಂದವು. ಎಲ್ಲ 30ಕ್ಕೂ ಮೇಲೆ ಅಕ್ರಮ ಮಸಾಜ್ ಪಾರ್ಲರ್ ಇದೆ. ಕೇರಳದಿಂದ ಜನ ಬರ್ತಾ ಇದ್ದಾರೆ. ಪಾಪ ಅವರಿಗೆ ಉಷ್ಣ ಜಾಸ್ತಿ ಆಗಿದೆ, ಅದಕ್ಕೆ ನಮ್ಮದಿಲ್ಲಿ ವ್ಯವಸ್ಥೆ. ಅವರ ಉಷ್ಣ ಇಳಿಸ್ಲಿಕ್ಕೆ ಇಲ್ಲಿ ನಮ್ಮಲ್ಲಿ ಓಪನ್ ಮಾಡಿದ ಅಕ್ರಮ ಮಸಾಜ್ ಪಾರ್ಲರ್ಗಳನ್ನು ಕಾಣ್ತಾ ಇಲ್ಲ. ಇಲ್ಲಿ ಕೆಲವು ಒಂದು CCB ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. CCB ಡಿಪಾರ್ಟ್ಮೆಂಟ್ ಮಹೇಶ್ ಕುಮಾರ್ ಸರ್ ಇದ್ದಾಗ ಸ್ವಲ್ಪ ಒಳ್ಳೆ ಪರ್ಫೆಕ್ಟ್ ಆಗಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇತ್ತು. ಈಗ ಒಬ್ರು CCB ಅವರು ಬಂದಿದ್ದಾರೆ, ಇನ್ಸ್ಪೆಕ್ಟರ್, ಇದು ನಮ್ಮದು ACP. ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮ್ಗೆ, ನಿಮ್ಗೆ ಇಲ್ಲಿ ಅಕ್ರಮ ಕಾಣ್ತಲಿಲ್ಲ. ಮಸಾಜ್ ಪಾರ್ಲರ್ಗಳು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಇಸ್ಪೀಟ್ ದಂಧೆ ಕಾಣ್ತಾ ಇಲ್ಲ. ಇಸ್ಪೀಟ್ ದಂಧೆ 100% ನಡೀತಲೇ ಇದೆ, ಕಾಣ್ತಾ ಇಲ್ಲ ಅಲ್ಲ. ಗುರುಪುರದಲ್ಲಿ ಮರಳು ಹೋಗುದು ಕೂಡ ಕಾಣ್ತಾ ಇಲ್ಲ. ಮೊದಲಿನವರಿಗೆ ಕಾಣ್ತಾ ಇತ್ತು, ನಿಲ್ಲಿಸಿದ್ರು. ಮೊದಲು ಕುಲ್ದೀಪ್ ಜೈನ್ ಕಮಿಷನರ್ ಆಗಿದ್ದಾಗ ಇಸ್ಪೀಟ್ ದಂಧೆ ಸಂಪೂರ್ಣ ಬಂದಾಗಿತ್ತು, ಮಸಾಜ್ ಪಾರ್ಲರ್ ಸಂಪೂರ್ಣ ದಂಧೆ ಬಂದಾಗಿತ್ತು. ಅಕ್ರಮ ಮರಳುಗಾರಿಕೆಗೆ ಸಹ ಕಡಿವಾಣ ಹಾಕಿದ್ರು. ಈಗ ಇವರು ಬಂದ ಮೇಲೆ ಯಾಕೆ ನಡೀತಾ ಇದೆ? ಎಲ್ಲ ಕಡೆ ನಡೀತಾ ಇದೆ. ಏನು ರಾಜಕೀಯದವರ ಜೊತೆಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ರಾಜಕೀಯದವರ ಜೊತೆಗೆ ಅಡ್ಜಸ್ಟ್ಮೆಂಟ್ ಆಗಿ ನಡೀತಾ ಇದೆಯಾ? ಪೊಲೀಸ್ ಕಮಿಷನರ್ ಇರಬೇಕಾದದ್ದು ಕಾನೂನು ಕಾಪಾಡಲಿಕ್ಕೆ. ನಿಮ್ಮ ಅಂಡರ್ ಅಲ್ಲಿ ಕಾನೂನು ವ್ಯವಸ್ಥೆ ಇಲ್ಲ, 100% ಇಲ್ಲ. ನನ್ನ ಅರ್ಧ ಮೀಸೆ ತೆಗೆದಿರುತ್ತೇನೆ ಇದ್ದೆ ಅಂತ ಹೇಳಿದ್ರೆ. ಇಸ್ಪೀಟ್ ದಂಧೆ ನಡೀತಾ ಇದೆ, ನಿಮ್ಗೆ ಗೊತ್ತಿಲ್ವಾ? 100% ನಡೀತಾ ಇದೆ. ಗುರುಪುರದಲ್ಲಿ ಮರಳುಗಾರಿಕೆ ಸಹ ನಡೀತಾ ಇದೆ. ಗಣಿ ಇಲಾಖೆ ಅಂತೂ ಸಂಪೂರ್ಣ ನಿದ್ದೆ ಮಾಡಿದೆ.
ಸಂಪೂರ್ಣ ನಿದ್ದೆ. ಇವರೇ ಹೇಳುದು ಇವತ್ತು ರೈಡ್ಗೆ ಬರ್ತೇವೆ ಅದಕ್ಕೆ ಬರ್ತೇವೆ ಅಂತ. 150 ದೋಣಿದ್ದಲ್ಲಿ ಇವರಿಗೆ 5 ಸಿಗುದು. ಇವರು ಹೋದಾಗ ರೈಡ್ ಮಾಡ್ಲಿಕ್ಕೆ ಹೋದಾಗ, ನಾವು ವಿಡಿಯೋ ತೆಗಿಲಿಕ್ಕೆ ಹೋದಾಗ 100ರ ಮೇಲೆ ಇರ್ತದೆ. ಇವರು ರೈಡ್ಗೆ ಹೋದಾಗ 5 ಮಾತ್ರ ಸಿಗುದು ಇವರಿಗೆ. ಅದು ಅಡಿಯಲ್ಲಿ ಮುಳುಗಿಸಿಟ್ಟಿದ್ರಂತೆ. ಇವರಿಗೆ ರೆಗ್ಯುಲರ್ ವಿಸಿಟ್ ಕೊಡ್ಲಿಕ್ಕೆ ಆಗಲ್ವಾ? ಮಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ಅನ್ನು ಒಂದು ವರ್ಗಾವಣೆ ಮಾಡಿ. ಬೇಡ, ನಮ್ಗೆ ಕಾನೂನು ವ್ಯವಸ್ಥೆ ಕಾಪಾಡದ ಅಧಿಕಾರಿಗಳು ಬೇಡ. ಒಳ್ಳೆ ಪೊಲೀಸ್ ಕಮಿಷನರ್ ಅನ್ನು ಹಾಕಿ, ಇಲ್ಲಿ ಒಳ್ಳೆ ಕಮಿಷನರ್ ಅನ್ನು ಹಾಕಿ. ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಮತ್ತೊಂದು ಮಾತು ಹೇಳ್ತೇನೆ, ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಕುಲ್ದೀಪ್ ಜೈನ್ ಅವರದ್ದು ಗ್ರೇಡ್ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ. ಈಗ ಅವರ ಗ್ರೇಡ್ ಆಗ್ತದೆ, ಅವರನ್ನು ತಂದಾಕಿ. ನಿಮ್ಗೆ IPS ಗ್ರೇಡ್ ಇದಂತದ ಬೇಕಿತ್ತಲ್ಲ, ಅದಕ್ಕೋಸ್ಕರ ಅವರನ್ನು ವರ್ಗಾವಣೆ ಮಾಡಿದ್ದು. ಅವರು ಪ್ರಾಮಾಣಿಕರಂತ ಹೇಳಿದ್ರಲ್ಲ, ಈಗ ಅವರನ್ನು ಹಾಕಿ. ಯಾಕಂತ ಹೇಳಿದ್ರೆ ಅವರದ್ದು ಆಗ್ತದೆ. ಆಗ ರಾಜಕೀಯದವರದ್ದು ಸಹ ಗೊತ್ತಾಗ್ತದೆ ನಿಮ್ಮದು ನಾಟಕ ಅಥವಾ ರಿಯಾಲಿಟಿ ಅಂತ. ನಾಟಕವ ರಿಯಾಲಿಟಿ ಅಂತ ಗೊತ್ತಾಗ್ತದೆ. ನಾವು ಫಸ್ಟ್ಗೆ ಈ ಕಮಿಷನರ್ ಬರುವಾಗ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇವೆ. ಯಾವಾಗ ಮಸಾಜ್ ಪಾರ್ಲರ್ಗಳು ಸ್ಟಾರ್ಟ್ ಆಯ್ತಾ, ಮುಗ್ದೆ ಹೋಯ್ತು ಅಲ್ಲಿಗೆ. ಇಸ್ಪಿಟ್ ದಂಧೆ, ಇಸ್ಪಿಟ್ ಕಿಂಗ್ ಬಿನ್ ದಿವಸಕ್ಕೆ 35,000 ಕೊಡ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಧೈರ್ಯವಾಗಿ ಹೇಳ್ತಿದ್ದಾರೆ. ಯಾರಿಗೆ ಕೊಡುದು ಕಮಿಷನರ್ ಸರ್ ದಿವಸಕ್ಕೆ 35,000? ನಿಲ್ಲಿಸ್ಲಿಕ್ಕೆ ಯಾಕೆ ನಿಮ್ಮಿಂದ ಆಗ್ತಾ ಇಲ್ಲ?